ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಕಾವೇರಿಯ ಒಂದು ಮಹಾನ್ ನಾಟಕಕ್ಕೆ ಅದ್ದೂರಿ ತೆರೆ ಬೀಳುವ ಸಮಯ ಬಂದದ್ದಾಗಿದೆ. ಲಕ್ಷ್ಮಿಯ ಒಂದು ಬೇಡಿಕೆಗೆ ದೇವರು ಅಸ್ತು ಅಂತ ಹೇಳಿದ್ದಾಗಿದೆ. ಹಾಗಿದ್ರೆ ಹೇಗಪ್ಪ ಇದೆಲ್ಲ ಸಾಧ್ಯ ಆಗ್ತಾ ಇದೆ ಅಂತ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕೀರ್ತಿ ಕಾಟ ಸಹಿಸೋಕ್ಕಾಗ್ತಿಲ್ಲ ಕಾವೇರಿಯವ್ರಿಗೆ. ಆದರೆ ಅಲ್ಲಿ ಮಗ ಮತ್ತು ಸೊಸೆ ಹತ್ರ ಆಗ್ತಿದ್ದಾರೆ. ಈ ಕಡೆ ವೈಷ್ಣವ್ ಲಕ್ಷ್ಮಿಯ ಪ್ರೀತಿಯ ಸುಳಿಯಲ್ಲಿ ಬಿದ್ದಿದ್ದಾನೆ. ಜೊತೆಗೆ ಈ ಕಡೆ ಲಕ್ಷ್ಮಿ ಕೂಡ ತನ್ನ ಗಂಡನ ರೇಗಿಸೋದ್ರಲ್ಲಿ ಹೆತ್ತದ ಕೈ ಅಂತ ಹೇಳ್ಬಹುದು. ಈ ಕಡೆ ಪಂಚನು ಕಟ್ಕೊಳ್ಳೋಕೆ ಬರದೆ ಒದ್ದಾಡ್ತಿದ್ದ ವೈಷ್ಣವ್ನ ರೇಗಿಸ್ತಾ ಲಕ್ಷ್ಮಿ ಬಂದರೆ, ಈ ಕಡೆ ನನಗೆ ಪಂಚನೇ ಕಟ್ಕೊಳ್ಳೋಕೆ ಬರಲ್ಲ, ಉದ್ರೋಗುತ್ತೆ ಅಂತ ಹೇಳ್ತಿದ್ರೆ, ಏನಿದು ಬೇಕು ಅಂತಾನಾ, ಬಿಲ್ಡಪ್ಪ, ಹಾಗೇನಾ ಹೀಗೇನಾ ಅಂತ ಹೇಳಿ ರೇಗಿಸ್ತಾಳೆ ಲಕ್ಷ್ಮಿ. ನಾನು ನಿಜಾನೇ ಹೇಳ್ತಿದ್ದೀನಿ ರೀ, ಯಾಕೆ ನಾನು ಸುಳ್ಳು ಹೇಳಿ ಅಂತಿದ್ರೆ, ಹೌದಾ ಸರಿ ಆಯಿತು ಬನ್ನಿ ಅಂತ ತಾನೇ ಪಂಚೆನ ಕಟ್ಟೋಕೆ ಮುಂದಾಗ್ತಾಳೆ. ಆದರೆ ಇಲ್ಲಿ ವೈಷ್ಣವ್ ಅಂತೂ ಲಕ್ಷ್ಮಿನ ನೋಡಿದ ಪ್ರತಿ ನೋಟಕ್ಕೂ ಕೂಡ ಕಳೆದು ಹೋಗ್ತಿದ್ದಾರೆ. ಆ ಸ್ಮೈಲ್ಗೆ, ಆ ನೋಟಕ್ಕೆ, ಆ ಕೂದಲನ್ನು ಸರಿಸೋದಕ್ಕೆ, ಪ್ರತಿಯೊಂದಕ್ಕೂ ಕೂಡ ವೈಷ್ಣವ್ ಲಕ್ಷ್ಮಿನ ನೋಡ್ತಾ ಕಳೆದು ಹೋಗ್ತಾ ಇದ್ರೆ, ನಂತರ ಈ ಕಡೆ ಒಂದು ಮಾತು ಹೇಳ್ತಾನೆ. ಮರು ಮಾತನ್ನು ಕೇಳಿದ್ರೆ ಮತ್ತೆ ಏನು ಅಂತ ಕೇಳಿದ್ರೆ ಉತ್ತರ ಇಲ್ಲ, ಉತ್ತರ ಏನೂ ಇಲ್ಲ. ಈ ಕಡೆ ಲಕ್ಷ್ಮಿ ನಂಗೆ ಬೇಕೇ ಬೇಕು, ಏನೋ ಹೇಳಿದರೆ ನಂಗೆ ಗೊತ್ತಾಗಲೇಬೇಕು ಅನ್ನೋ ಹಠಕ್ಕೆ ಬಿದ್ದರೆ ಹಬ್ಬಕ್ಕೆ ತಡ ಆಗ್ತದೆ. ಲಕ್ಷ್ಮಿ ಗಣಪತಿನ ಕೂರಿಸ್ಬಿಡ್ತಾರೆ. ಬೇಗ ಬನ್ನಿ ಅಂತ ಹೇಳಿ ಎಸ್ಕೇಪ್ ಆಗ್ತಾರೆ. ಹಾಗಂದ ಮಾತ್ರಕ್ಕೆ ವೈಷ್ಣವ್ ಏನು ಹೇಳಿದ್ರು ಅಂತ ಲಕ್ಷ್ಮಿಗೆ ಗೊತ್ತಾಗ್ಲಿಲ್ವಾ? ಖಂಡಿತ ಗೊತ್ತಾಯಿತು. ಆ ಒಂದು ಖುಷಿಯಲ್ಲಿ ಆಕೆ ಕೂಡ ತೇಲ್ತಾ ಇದ್ದಾಳೆ. ಇದು ಎಲ್ಲದರ ನಡುವೆ ಕೀರ್ತಿ ಫೋಟೋ ಗೋಡೆ ಮೇಲೆ ಹಾರ ಹಾಕಿದ್ದಾರೆ. ಕಾವೇರಿ ಅದನ್ನು ನೋಡ್ತಿದ್ದಾಗೆ ಕೆಂಡಾಮಂಡಲ ಆಗ್ತಾರೆ. ಇವಳು ಫೋಟೋ ಯಾಕೆ ಇಲ್ಲಿರಬೇಕು? ಪಕ್ಕದ ಮನೆಯಲ್ಲಿ ಸತ್ತಿರೋಳು ಇವಳು ಯಾಕೆ ನನ್ನ ಮನೇಲಿ ಇರಬೇಕು? ಯಾವುದೇ ಕಾರಣಕ್ಕೂ ಇವಳಿಲ್ಲಿ ಇರ್ಕೂಡ್ದು ಅಂತ ಹೇಳಿ ಫೋಟೋನ ಕೀಳೋಕೆ ಮುಂದಾಗ್ತಿದ್ದಾರೆ. ಅದೇ ಟೈಮ್ಗೆ ಲಕ್ಷ್ಮಿ ಬರ್ತಾಳೆ. ಲಕ್ಷ್ಮಿ ಬಂದಿದ್ದ ಅದನ್ನು ನೋಡಿ, ಏನಿದು ಅತ್ತ ಒಂದು ಫೋಟೋಗೆ ಎಷ್ಟು ಗಾಬರಿ ಬೀಳ್ತಿದಾರ? ನಾನು ಅಷ್ಟೆಲ್ಲ ಕೀರ್ತಿ ಥರ ಮಾತಾಡಿ ಹೆದರಿಸಿ ಬೆದರಿಸಿದ್ರು ಕೂಡ ಸತ್ಯನೇ ಹೇಳ್ತಿಲ್ವಲ್ಲ ನೀವು? ಎಷ್ಟು ಇರಬೇಕು? ಫೋಟೋ ಬೇರೆ ಕೀಳೋಕೆ ಹೋಗ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೆ. ಕೀರ್ತಿಯಾಗಿ ಆಲ್ರೆಡಿ ಲಕ್ಷ್ಮಿ ಬದಲಾಗಿ ನಾಟಕ ಮಾಡೋಕ್ಕೆ ಶುರು ಮಾಡ್ಕೋತಾಳೆ. ಆಂಟಿ ಏನು ಮಾಡ್ತಾ ಇದ್ದೀರಾ ಆಂಟಿ? ನನ್ನ ಫೋಟೋ ಯಾಕೆ ಅಲ್ಲಿಂದ ತೆಗಿತಾ ಇದ್ದೀರಾ ಅಂತ ಕೇಳ್ತಿದ್ದಾಗೆ, ಏನು ಲಕ್ಷ್ಮಿ ಯಾಕೆ ತೆಗಿಬಾರ್ದು ಅಂತ ಹೇಳ್ತಿದ್ರೆ, ಏನು ಆಂಟಿ ಮಾತಾಡ್ತಿದ್ರಾ? ನನ್ನ ಫೋಟೋ ಯಾಕೆ ಗೋಡೆಯಿಂದ ತೆಗಿತಿದ್ರಾ? ನನ್ನ ಫೋಟೋ ಯಾಕೆ ಇರಬಾರ್ದು ಅಂತಿದ್ರೆ, ಯಾರು ಪಕ್ಕದ ಮನೇಲಿ ಸತ್ತಿರೋಳು ಫೋಟೋ ನನ್ನ ಮನೇಲಿ ಯಾಕೆ ಇರಬೇಕು? ಅವಳು ಯಾರೋ ನಾವು ಯಾರೋ ಅಂತ ಕಾವೇರಿ ಅವರು ಹೇಳ್ತಿದ್ರೆ, ಏನು ಆಂಟಿ ಆಲ್ರೆಡಿ ನಾನು ಯಾರೋ ನೀವು ಯಾರೋ ಆಗ್ಬಿಟ್ರ? ನನಗೂ ನಿಮಗೂ ಸಂಬಂಧನೇ ಇಲ್ವಾ? ಅವತ್ತೆಲ್ಲ ಶ್ರದ್ಧಾಂಜಲಿ ಮಾಡಿ ಫೋಟೋ ಇಟ್ಟು ಅಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡಿದ್ರೆ, ನನ್ನ ಬಗ್ಗೆ ಗುಣಗಾನ ಮಾಡಿದ್ರೆ, ಇವತ್ತು ನೋಡಿದ್ರೆ ಮನೆ ಮಗಳೇ ಅಲ್ಲ ಅಂತಿದ್ರ, ಬೇರೆ ಯಾವುದೋ ಪಕ್ಕದ ಮನೆಯವ್ಳ ಫೋಟೋ ಯಾಕಿರಬೇಕು ಅಂತಿದ್ರ, ಇದು ಸರಿನಾ ಆಂಟಿ ಅಂತ ಕೇಳ್ತಿದ್ರೆ, ಏನು ಮಾತಾಡ್ತಿದ್ಯಾ ನೀನು? ಈ ಫೋಟೋ ಯಾವುದೇ ಕಾರಣಕ್ಕೂ ಇರ್ಕೂಡ್ದು ಅಷ್ಟೇ ಅಂತ ಮತ್ತೆ ಕಿತ್ತಾಕೋಕೆ ಹೋದರೆ, ಇಲ್ಲ ಆಂಟಿ ಆ ಫೋಟೋ ಅಲ್ಲೇ ಇರಬೇಕು. ನೀವು ಏನು ಮಾಡಿದ್ರಿ ಅನ್ನೋದು ನನಗೆ ಗೊತ್ತಾಗಲೇಬೇಕು. ನೀವು ಸತ್ಯನ ಒಪ್ಕೊಳ್ಳೇಬೇಕು. ನನಗೇನು ಮಾಡಿದ್ರಿ ಅನ್ನೋ ಸತ್ಯ ನೀವು ಹೇಳಲೇಬೇಕು ಅಂತ ಮತ್ತೆ ಹಠಕ್ಕೆ ಬೀಳ್ತಾಳೆ ಕೀರ್ತಿ ಆಗಿರೋಂತಕ್ಕಂತಹ ಲಕ್ಷ್ಮಿ. ಅದರ ನಡುವೆ ವೈಷ್ಣವ್ ಇದನ್ನು ಗಮನಿಸ್ತಾನೆ. ಇವರಿಬ್ಬರ ನಡುವೆ ಏನೋ ನಡೀತದೆ ಅಂದ್ಕೊಂಡು ಏನಾಗ್ತದೆ ಅಂದಾಗ ಈ ಕಡೆ ನೋಡು ಕಾವೇರಿ ಆಂಟಿ ನನ್ನ ಫೋಟೋನ ಗೋಡೆಯಿಂದ ತೆಗೆದು ಬಿಸಾಕ್ತಿದ್ದಾರೆ. ನನ್ನ ಫೋಟೋ ಯಾಕೆ ಇರಬಾರ್ದು ಅಲ್ಲಿ ಅಂತಿದ್ರೆ, ಯಾಕೆ ಅವಳ ಫೋಟೋ ಇರಬೇಕು ಅಂತ ಕಾವೇರಿಯವ್ರು ಕೇಳ್ತಾರೆ. ಈ ಕಡೆ ಲಕ್ಷ್ಮಿ ಅಂತ ಅಂದ್ಕೊಂಡು ಮಾತಾಡ್ತಿದ್ರೆ, ಈ ಕಡೆ ವೈಶ್ ಅಂತ ಹೇಳ್ತಿರೋದು ನೋಡಿ ಕೀರ್ತಿಯಾಗಿ ಬದಲಾಗಿದ್ದಾರೆ ಅನ್ನೋದು ವೈಷ್ಣವ್ಗೆ ಗೊತ್ತಾಗ್ಬಿಡತ್ತೆ. ನೀವು ಹೋಗಿ ಲಕ್ಷ್ಮಿ ಅವರೇ ಅಂತಕ ನಾನು ಕೀರ್ತಿ ಅಂತ ಹೇಳ್ತಾಳೆ ಲಕ್ಷ್ಮಿ. ಆಯಿತು ನಿಮ್ಮ ಫೋಟೋ ಅಲ್ಲೇ ಇರುತ್ತೆ ಬಿಡಿ ಅಂತ ಹೇಳಿದಕ್ಕೆ, ಇವರೇ ಬೀಳೆ ಎಲ್ಲ ಬೇಕಾಗಿಲ್ಲ ವೈಶ್ ಅಂತ ಹೇಳ್ತಾಳೆ. ಜೊತೆಗೆ ಅಮ್ಮ ಆ ಫೋಟೋ ಅಲ್ಲೇ ಇರಲಿ, ಯಾವುದೇ ಕಾರಣಕ್ಕೂ ತೆಗಿ ಕೂಡ್ದು ಅಷ್ಟೇ ಅಂತ ಹೇಳಿ ಲಕ್ಷ್ಮಿನ ಸಮಾಧಾನ ಮಾಡಿ ಕೀರ್ತಿ ಅಂತಾನೆ ಹೇಳಿ ಕಳಿಸ್ಕೊಡ್ತಾರೆ. ನಂತರ ಈ ಕಡೆ ಕಾವೇರಿಗೆ ಏನಮ್ಮ ಏನು ಮಾಡ್ತಿದ್ಯಾ, ಬರೀ ಇದೇ ಆಯ್ತಲ್ವ, ಆ ಫೋಟೋ ಇದ್ರೆ ನಿನ್ಗೇನಾಗಬೇಕು ಅಂದಾಗ ಅವ್ಳ ಫೋಟೋ ಇಲ್ಲಿ ಯಾಕೆ ಇರಬೇಕು ಅಂತ ಕೇಳ್ತಿದ್ದಾರೆ. ಯಾಕೆ ಇರಬಾರ್ದು? ಒಮ್ಮೊಮ್ಮೆ ನೀನು ಮಾಡೋದು ನೋಡಿದ್ರೆ ಏನು ಅನ್ಸುತ್ತೆ ಗೊತ್ತಾ? ಲಕ್ಷ್ಮಿ ಅವರು ಹೇಳೋದೇ ಸರಿ ಅನ್ಸುತ್ತೆ. ಕೀರ್ತಿ ಮತ್ತು ನಿನ್ನ ನಡುವೆ ಏನೋ ನಡೆದೇಬೇಕು ಅನ್ಸುತ್ತೆ. ನಿಜ ಏನು ನಡೆದಿದೆ ನಿಮ್ಮಿಬ್ಬರ ನಡುವೆ? ಯಾಕೆ ನೀನು ಇಷ್ಟೆಲ್ಲ ಕೀರ್ತಿ ಬಗ್ಗೆ ಎಕ್ಸೈಟ್ ಆಗ್ತೀಯಾ ಅಂತ ಕೇಳಿದಾಗ ಹೆಂಡತಿ ಮಾತ್ರ ನಂಬೇಕು ಬಿಟ್ಟ, ಆದರೆ ಅಮ್ಮನ ಅನುಮಾನಿಸುವಷ್ಟಲ್ಲ. ಈ ರೀತಿ ಎಲ್ಲ ನನ್ನ ಮೇಲೆ ಆಪಾದನೆ ಹಾಕಿದ್ರೆ ಖಂಡಿತ ನನಗಂತೂ ಕೋಪ ಬರುತ್ತೆ ಅಂತ ಹೇಳ್ತಿದ್ರೆ, ನೋಡಮ್ಮ ಯಾವುದೇ ಕಾರಣಕ್ಕೂ ಫೋಟೋ ತೆಗಿಬೇಡ, ಫೋಟೋ ಅಲ್ಲೇ ಇರಬೇಕು ಅಂತ ಹೇಳ್ತಾರೆ. ನಂತರ ಇಲ್ಲಿ ಸುಪ್ರೀತಾ ಅವರ ಫ್ರೆಂಡ್ ಸೈಕಿಯಾಟ್ರಿಸ್ಟ್ ಬಂದಿದ್ದಾರೆ.
ಜೊತೆಗೆ ಇತ್ತೀಚೆಗೆ ಮತ್ತೆ ಭೇಟಿ ಮಾಡಿದ್ವಿ, ಹಾಗಾಗಿ ಹಬ್ಬಕ್ಕೆ ಕರೆದೆ ಅಂತ ಹೇಳ್ತಿದ್ದಾರೆ ಅಜ್ಜಿಗೆ ಸುಪ್ರೀತ್ ಅವರು. ಖಂಡಿತ ಹಬ್ಬಕ್ಕೆ ಬರೋದು ತುಂಬಾನೇ ಖುಷಿ ಆಗುತ್ತೆ, ಹಬ್ಬಕ್ಕೆ ಜನಗಳು ಬರೋದು ಅಂತ ಹೇಳ್ತಿದ್ದಾರೆ. ನಂತರ ವೈಷ್ಣವ್ ಬರ್ತಾನೆ, ವೈಷ್ಣವ್ ಬರ್ತದೆ ಕಣ್ಣಲ್ಲಿ ಸನ್ನೆ ಮಾಡ್ತಾರೆ. ನಂತರ ಲಕ್ಷ್ಮಿ ಕೂಡ ಬರ್ತಾಳೆ, ಲಕ್ಷ್ಮಿನ ಗಮನಿಸ್ತಿದ್ದಾರೆ ಈ ಕಡೆ ಡಾಕ್ಟರ್. ಆಕೆ ಲಕ್ಷ್ಮಿ ಆರಾಮಾಗೇ ಇದ್ದಾಳೆ, ಯಾವುದೇ ನಾಟಕ ಇಲ್ಲ, ಏನೂ ಇಲ್ಲ. ಕಾವೇರಿಯವ್ರು ಕೂಡ ಬರ್ತಾರೆ, ಮನೆಯವರೆಲ್ಲನೂ ಕೂಡ ಸುಪ್ರೀತ್ ಅವರು ಪರಿಚಯ ಮಾಡಿಕೊಡ್ತಾರೆ. ತದನಂತರ ಮತ್ತೊಂದು ವರ್ಷಕ್ಕೆ ಇದೇ ರೀತಿ ಪುಟ್ಟ ಗಣಪತಿನ ನನ್ನ ಕೈ ಕೊಡಬೇಕು ಅಂತ ರೇಗಿಸ್ತಾ ಇದ್ರೆ, ಯಾವಾಗಲೂ ಇದೇ ಗುಣಗಾನ ಅಲ್ವಾ ಅಜ್ಜಿ ನಿಂದು ಅಂತ ವಿಧಿ ಹೇಳಿದಕ್ಕೆ, ಯಾವಾಗಲೂ ನೀನು ಬರೀ ಪಿಜ್ಜಾನೇ ತಿರ್ತಿರ್ತೀಯಲ್ಲ, ನೀನು ಬೋರ್ ಆಗಲ್ವಾ ಅಂತ ಅಜ್ಜಿ ಕೇಳ್ತಾರೆ. ನಂತರ ಈ ಮಾತು ಯಾರಿಗೆ ತಲುಪಬೇಕು ಅಲ್ಲಿ ತಲುಪುವವರೆಗೂ ಎಷ್ಟು ಬಾರಿ ಆಡಿದ್ರೂ ತಪ್ಪಿಲ್ಲ ಅಂತ ಅಜ್ಜಿ ಹೇಳ್ತಾರೆ. ನಂತರ ಲಕ್ಷ್ಮಿಗೆ ಪೂಜೆ ಮಾಡಿ ಅಂತ ಹೇಳಿದಾಗ ದೇವ್ರಿಗೆ ಆರತಿ ಬೆಳಗ್ಗೆ ಪೂಜೆ ಮಾಡ್ತಾ ಇದ್ರೆ ವೈಷ್ಣವ್ ಲಕ್ಷ್ಮಿನೇ ನೋಡಿ ದೇವ್ರ ಹತ್ರ ಪ್ರಾರ್ಥನೆ ಕೂಡ ಮಾಡ್ತಿದ್ದಾರೆ. ನಂತರ ಈ ಕಡೆ ಲಕ್ಷ್ಮಿ ಕೂಡ, ದಯವಿಟ್ಟು ದೇವ್ರನ್ನ ನಾಟಕ ಮಾಡ್ತಿದ್ದೀನಿ, ತುಂಬ ದಿನ ನಾಟಕ ಮಾಡೋಕ್ಕಾಗೋದಿಲ್ಲ, ಕೀರ್ತಿ ಅವರ ಸಾವಿಗೆ ನ್ಯಾಯ ಕೊಡಿಸ್ಬೇಕು, ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀನಿ, ದಯವಿಟ್ಟು ಕೀರ್ತಿ ಸಾವಿಗೆ ನ್ಯಾಯ ಸಿಗೋ ಹಾಗೆ ಮಾಡು, ನನಗೆ ದಾರಿ ತೋರಿಸು ಅಂತ ಕೇಳ್ಕೊತಿದ್ದಾಗೆ ಬೆಟ್ಟದ ಮೇಲಿನ ಮಹಾದೇವಯ್ಯ ಹೆಜ್ಜೆ ಕೊಡ್ತಿದ್ದಾರೆ. ಬೆಟ್ಟದ ಮಹಾದೇವಯ್ಯ ಕತ್ಕೆಗೆ ಈಗಲೂ ಕೂಡ ಅದೇ ಕ್ಯಾಮ್ರಾ ಹಾಕ್ಕೊಂಡಿದ್ದಾರೆ, ಇಟ್ಕೊಂಡು ತುಂಬ ಚೊಪ್ಪನವಾಗಿ ಇಟ್ಕೊಂಡು ಓಡ್ ಬರ್ತಾ ಇದ್ರೆ, ಮಕ್ಕಳು ಗಣಪತಿ ತರ್ತಿದ್ದಾಗೆ ಕ್ಯಾಮ್ರಾಗೆ ಏನಾದರೂ ಮಾಡ್ಬೋದು ಅಂತ ಅದನ್ನು ಔಸಿ ಬಚ್ಚಿಟ್ಕೊಂಡು ಆ ಬಟ್ಟೆಲೆ ಔಸ್ ಇಟ್ಕೊಂಡು ಬಿಡ್ತಾರೆ ಬೆಟ್ಟದ ಮೇಲಿನ ಮಹಾದೇವಯ್ಯ. ಜೊತೆಗೆ ಅದರಲ್ಲಿ ಕ್ಯಾಪ್ಚರ್ ಆಗಿದೆ ಕಾವೇರಿ ಕೀರ್ತಿನ ಕೊಂದಿದ್ದು ಪ್ರತಿಯೊಂದು ಇನ್ಸಿಡೆಂಟ್ ಕೂಡ. ಅದರ ಜೊತೆ ಈ ಕಡೆ ಎದುರುಗಡೆ ಬರ್ತಿದ್ದಾಗೆ ಮಂಗಳಮುಖಿಯರು ಬರ್ತಾರೆ, ಮಂಗಳಮುಖಿಯರು ನೋಡಿ ಖುಷಿ ಪಡ್ತಿದ್ದಾರೆ ಬೆಟ್ಟದ ಮೇಲಿನ ಮಹಾದೇವಯ್ಯ. ಎಲ್ಲ ಹೋಗ್ತಿದ್ರ ಅಂದಾಗ ಗಣಪತಿ ಪ್ರತಿಷ್ಠಾಪನೆ ಆಗಿದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ನಾನೂ ಬರ್ತೀನಿ ಅಂತಾರೆ. ಅವರು ಕೂಡ ಮಂಗಳಮುಖಿಯಾಗಿ ಹೆಣ್ಣಾಗಿ ಹೆಣ್ಣಿನ ವೇಷ ಧರಿಸಿ ರೆಡಿ ಆಗ್ತಾರೆ. ತದನಂತರ ಅವರು ಹೋಗ್ತಿರೋದು ಬೇರೆ ಎಲ್ಗೂ ಅಲ್ಲ, ಲಕ್ಷ್ಮಿ ಮನೆಗೆ, ಕಾವೇರಿ ಮನೆಗೆ, ಕಾವೇರಿಯವರ ಮನೆಗೆ, ಗಣಪತಿ ಪ್ರತಿಷ್ಠಾಪನೆ ಆಗಿರೋ ಜಾಗಕ್ಕೆ ಹೋಗ್ತಿದ್ದಾರೆ. ಫೈನಲಿ ಕಾವೇರಿ ಮಹಾನ್ ನಾಟಕಕ್ಕೆ ತೆರೆ ಬೀಳೋ ಸಮಯ ಬಂದದ್ದಾಗಿದೆ. ಈ ಕಡೆ ಲಕ್ಷ್ಮಿ ಬೆಟ್ಟದ ಮಹಾದೇವಯ್ಯ ಬಂದ ತಕ್ಷಣ ಅವಳಿಗೆ ಆಗೋ ಖುಷಿ ಬೇರೆ, ಬಿಕಾಸ್ ಅಲ್ಲಿ ಇದ್ರು ಅವ್ರಿಗೆ ಎಷ್ಟು ವಿಷಯಗಳು ಗೊತ್ತು, ಅವ್ರಿಗೆ ನಿಜವಾಗ್ಲೂ ಅವ್ರು ನನ್ನ ಹತ್ರ ವಿಷಯ ಹೇಳ್ಬೋದು ಅಂತ ತುಂಬ ಸೂಕ್ಷ್ಮವಾಗಿ ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾದರೆ ಬೆಟ್ಟದ ಮಹಾದೇವಯ್ಯನ ನೋಡಿದೆ ಕಾವೇರಿ ಅವರ ಮುಖದಲ್ಲಿ ಬೆವರು ಸುರಿತಾ ಇದೆ. ಅದನ್ನು ಲಕ್ಷ್ಮಿ ಗಮನಿಸ್ತಿದ್ದಾಗೆ ಅವಳು ಗೊತ್ತಾಗುತ್ತೆ, ಖಂಡಿತ ಇವ್ರಿಗೇನೋ ವಿಷಯ ಗೊತ್ತಿದೆ, ಅದಕ್ಕೆ ಅತ್ತೆ ಅಷ್ಟು ಗಾಬರಿ ಬೀಳ್ತಿದ್ದಾರೆ ಅಂತ. ಫೈನಲಿ ಬೆಟ್ಟದ ಮಹಾದೇವಯ್ಯ ಕೀರ್ತಿ ಸಾವಿಗೆ ನ್ಯಾಯ ಕೊಡಿಸೋಕೆ ದೇವರೇ ಕಳಿಸಿದಂಥ ಒಂದು ವರ ಅಂತ ಹೇಳ್ಬೋದು ಲಕ್ಷ್ಮಿಗೆ. ಫೈನಲಿ ಲಕ್ಷ್ಮಿಗೆ ಒಂದು ಹೆಜ್ಜೆ ಮುನ್ನಡೆ ಸಿಕ್ಕಿದೆ ಅಂತ ಕೂಡ ಹೇಳ್ಬೋದು, ಲೀಡ್ ಸಿಕ್ಕಿದೆ ಅಂತ ಹೇಳ್ಬೋದು. ಫೈನಲಿ ಕಾವೇರಿಯ ಮಹಾ ನಾಟಕಕ್ಕೆ ತೆರೆ ಎಳೆಯೋಕೆ ಬಂದಿರೋದು ಬೇರೆ ಯಾರೂ ಅಲ್ಲ, ಬೆಟ್ಟದ ಮಹಾದೇವಯ್ಯ. ಹಾಗಾದರೆ ಏನಾಗುತ್ತೆ ಮುಂದೆ, ಯಾವ ರೀತಿಯ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಎಲ್ಲ ಕಾದಿದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.